ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮೊಮ್ಮಗಳ ನಾಮಕರಣಕ್ಕೆ ನಾಟಿ ಹಳ್ಳಿ ಕಾರ್ ಹೋರಿಗಳ ಅಲಂಕಾರ, ಗ್ರಾಮಸ್ಥರ ಗಮನ ಸೆಳೆದ ಅಣ್ಣ ತಮ್ಮಂದಿರು. ಹೋರಿ ಮಂಗಳಾಪುರದಲ್ಲಿ ವಿಶಿಷ್ಟ ಆಚರಣೆ. ಅಳಿವಿನಂಚಿನಲ್ಲಿ ಇರುವ ಹಳ್ಳಿ ಕಾರ್ ತಳಿ ಉಳಿಸಲು ಮಾದರಿ ಪ್ರಯತ್ನ. ಅರಸೀಕೆರೆ ತಾಲೂಕಿನ ಹೋರಿ ಮಂಗಳಾಪುರ ಗ್ರಾಮದ ನಿವಾಸಿಗಳು ಆಗಿರುವಂತಹ ಪರಮೇಶ್ವರಣ್ಣ ಮತ್ತು ಜಯಣ್ಣರವರು ತಮ್ಮ ಮೊಮ್ಮಗಳ ನಾಮಕರಣ ಸಮಾರಂಭವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಿಸುವುದರ ಮೂಲಕ ಗ್ರಾಮಸ್ಥರು ಮತ್ತು ನೆಂಟರಿಷ್ಟರ ಗಮನ ಸೆಳೆದಿದ್ದಾರೆ. ಸಾಮಾನ್ಯವಾಗಿ ಅದ್ದೂರಿ ಅಲಂಕಾರ ಮಂಟಪವನ್ನು ನಿರ್ಮಿಸುವ ನಾಮಕರಣ ಕಾರ್ಯಕ್ರಮದಲ್ಲಿ ಇವರು ನಾಡಿನ ಹೆಮ್ಮೆಯ ಹಳ್ಳಿಕಾರ್ ನಾಟಿ ಹೋರಿಗಳನ್ನ ಸಿಂಗರಿಸಿ ನಿಲ್ಲಿಸಿ ಹೊಸ ಪರಂಪರೆಗೆ ನಾಂದಿ ಹಾಡಿದ್ದಾರೆ. ತಂದೆಯ ಆಸೆ ಹಾಗೂ ಪ್ರಾಣಿ ಪ್ರೀತಿ ಈ ವಿಭಿನ್ನ ಆಚರಣೆಗೆ ಮುಖ್ಯ ಕಾರಣ ಅಂತ ಹಿರಿಯರು ಮತ್ತು ಅವರ ತಂದೆಯವರ ಆಸೆಯಾಗಿತ್ತು. ದಶಕಗಳಿಂದಲೂ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಮತ್ತು ಗೌರವ ಇಟ್ಟುಕೊಂಡಿರುವ ಈ ಕುಟುಂಬವು ತಮ್ಮ ಸಂತಸದ ಸಂದರ್ಭವನ್ನ ಈ ಮೂಲಕ ಸ್ಮರಣೀಯವಾಗಿಸಿದ್ದಾರೆ. ನಮ್ಮ ಹಿರಿಯರ ಆಸೆ ಇದ್ದು, ನಮ್ಮ ರೈತ ಮಿತ್ರರಿಗೆ ಪ್ರಾಣಿಗಳೇ ದೇವರು. ನಮ್ಮ ಮನೆಗೆ ಹೊಸ ಅತಿಥಿ ಬಂದ ಖುಷಿಯಲ್ಲಿ ಆ ನಾಮಕರಣವನ್ನ ನಮ್ಮ ನಾಟಿ ದನಗಳಿಗೆ ಗೌರವ ಕೊಡುವ ಮೂಲಕ ಆಚರಿಸಿದ್ದೀವಿ ಅಂತ ಪರಮೇಶ್ವರಣ್ಣ ತಿಳಿಸಿದ್ದಾರೆ. ಈ ಹಳ್ಳಿಕಾರ್ ಹೋರಿ ಈ ಕರ್ನಾಟಕ ರಾಜ್ಯದಲ್ಲೇ ಈ ತಳಿ ಮುಚ್ಚೋಗ್ತಾ ಬರ್ತಾ ಇದೆ. ಈ ತಳಿ ಸಾಕರೆ ಜನ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈ ತಳಿ ಮತ್ತೆ ಮುಂದೆ ಈ ತಳಿ ಮಾಯವಾಗುತ್ತೆ ಅನ್ನೋದೊಂದು ಈಗ ನಮ್ಮ ಜನದ ಅಭಿಪ್ರಾಯ ಆಗ್ತಾ ಇದೆ. ಈ ತಳಿ ಈಗ ಎಂಥದೋ ಇತ್ತೀಚೆಗೆ ಎಂಥೋ ಸಿಂಧಿಯಸ್ಗಳು ಎಂತೆಂಥೋ ಬಂದು ಈ ತಳಿನ ಎಲ್ಲ ಕಳೀತಾ ಇದೆ. ಅದರಿಂದ ಈ ತಳಿ ನಮ್ಮ ರೈತರಿಗೆ ಉತ್ತಮವಾದ ತಳಿ. ಪ್ರತಿಯೊಂದಕ್ಕೆ ಒಂದು ಬಸ್ಸಿನ ಹಾಲು ಆಗಿರ್ಬೋದು, ನಾವು ಉಳುಮೆ ಮಾಡೋಂಥ ಬಸವಣ ಎತ್ತಾಗಿರ್ಬೋದು, ಇವೆಲ್ಲವುದು ನಮ್ಮ ರೈತನಿಗೆ ಬೇಕಾದಂತ ಈ ತಳಿ ಈಗ ಇತ್ತೀಚೆಗೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದು ಕಾರಣ ಈ ತಳಿ ಕಮ್ಮಿ ಆಗಬೇಕಾದ ಕಾರಣ ಇವತ್ತಿನ ಆರ್ಥಿಕ ಮುಗ್ಗಟ್ಟು ರೈತರ ಇದಕ್ಕೋಸ್ಕರವಾಗಿ ಸ್ವಲ್ಪ ಕಷ್ಟವಾಗಿರೋದ್ರಿಂದ ಈ ತಳಿ ಕಮ್ಮಿ ಆಗ್ತಾ ಇದೆ. ಹಿಂದೂ ದನಗಳು ಇತ್ತೀಚೆಗೆ ಜಾಸ್ತಿಯಾಗಿ ಈ ತಳಿನೆಲ್ಲ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ರೈತರಿಗೆ ಅವಶ್ಯಕತೆ ಇರೋದೇ ನಾಟಿ ಈ ಅಮೃತಮಾಲು ದನಗಳೇ ನಮಗೆ ಮುಖ್ಯ. ಹೌದು, ಇಂಪಾರ್ಟೆಂಟ್ ನಮಗೆ. ಇದನ್ನ ಈ ತಳಿಯ ರೈತರು ಕಳೆಬಾರದು, ಇದನ್ನ ಈ ರೀತಿಯಾಗಿ ತಳಿನ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹಳ್ಳಿಕಾರ್ ತಳಿ ಉಳಿವಿಗೆ ಕರೆ. ಈ ಆಚರಣೆಯ ಹಿಂದೆ ಒಂದು ದೊಡ್ಡ ಸಾಮಾಜಿಕ ಕಾಳಜಿ ಅಡಗಿದೆ. ಅಳಿವಿನ ಅಂಚಿನಲ್ಲಿ ಇರುವಂತಹ ರಾಜ್ಯದ ಹೆಮ್ಮೆಯ ನಾಟಿ ದನಗಳು ಆದ ಹಳ್ಳಿಕಾರ್ ತಳಿಯನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದಾಗಿ ಈ ಸಹೋದರರು ಹೋರಿಗಳನ್ನ ಕಟ್ಟಿದ್ದಾರೆ. ಪರಮೇಶ್ವರಣ್ಣ ಮತ್ತು ಜಯಣ್ಣ ಅವರು ತಮ್ಮ ಈ ವಿಶಿಷ್ಟ ಕಾರ್ಯದ ಮೂಲಕ ಗ್ರಾಮದ ಹಾಗೂ ಜಿಲ್ಲೆಯ ಯುವಕರಿಗೆ ಮತ್ತು ರೈತರಿಗೆ ನಾಟಿ ದನದ ಮಹತ್ವವನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಹೋರಿ ಮಂಗಳಾಪುರ ಗ್ರಾಮದಲ್ಲಿ ನಡೆದ ಈ ಘಟನೆ ನಾಡಿನ ದನ ಕರುಗಳು ಮತ್ತು ಕೃಷಿ ಸಂಸ್ಕೃತಿಯ ಸಂರಕ್ಷಣೆಗೆ ಒಂದು ಪ್ರಬಲ ಸಂದೇಶವನ್ನು ರವಾನಿಸಿದೆ. ಅವರ ಈ ಸಾಂಪ್ರದಾಯಿಕ ಮತ್ತು ಸಾಮಾಜಿಕ ಕಳಕಳಿಯ ಆಚರಣೆಗೆ ಗ್ರಾಮದ ಹಿರಿಯರು ಮತ್ತು ಎಲ್ಲ ಬಂಧು ಮಿತ್ರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.